ನೋಡಿ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಇದೆ. ಅದು ಗಾದೆ ಹಳೆಯದು. ಆದ್ರೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತ ಈ ಪ್ರಸ್ತುತ ವಿದ್ಯಮಾನದಲ್ಲಿ ಈ ಲೈನ್ಸ್ಗಳೆಲ್ಲ ಮತ್ತೆ 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 ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಈ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕದನದಲ್ಲಿ ಹನೂರು ಸತ್ಯವೇ ಮಣ್ಣುಪಾಲಾಗುತ್ತಾ. ಹಾಗಾದ್ರೆ ನೋಡಿ, ಆಡಳಿತ ವಿಪಕ್ಷಗಳ ಮಧ್ಯೆ ನೈಜ ಸಂತ್ರಸ್ತರ ಕಡೆಗಣನೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಹಾಗಾದ್ರೆ? ನೋಡಿ, ಬಿಜೆಪಿ ಹಾಗೆ ಕಾಂಗ್ರೆಸ್ ವಾಕ್ ಸಮರದಲ್ಲಿ ಸತ್ಯಾಸತ್ಯತೆ ಮೂಲಗುಂಪಾಗ್ತಾ ಇದೆಯಾ? ಈ ಪ್ರಶ್ನೆ ಎಲ್ಲ ಉದ್ಭವ ಆಗ್ತಾ ಇದೆ. ರಾಜಕೀಯ ಮೇಲಾಟದಲ್ಲಿ ವಾಸ್ತವದ ಚರ್ಚೆಯೇ ನಡೆಯಲಿಲ್ಲ ಎನ್ನುವಂತ ಆರೋಪವೂ ಕೂಡ ರಾಜಕೀಯ ನಾಯಕರಲ್ಲಿ ಕೇಳಿ ಬರ್ತಾ ಇರುವಂತ ಸಂಗತಿ. ಒಬ್ಬರಿಗೆ ಅಪವಾದ ಹೊರಿಸುವಂತ ಧಾವಂತ, ಮತ್ತೊಬ್ಬರಿಗೆ ಹಾಗಾದ್ರೆ ಕ್ಲೀನ್ ಚಿಟ್ ಪಡೆಯುವ ತರಾತುರಿ. ಆ ವಿಚಾರದ ಬಗ್ಗೆ ನಾಗೇಂದ್ರ ವಿಚಾರ ಇರ್ಬೋದು, ಈಚಿ ಹನೂರು ವಿಚಾರ ಎಲ್ಲವೂ ಕೂಡ ಸದನದಲ್ಲಿ ಚರ್ಚೆ ಆಗ್ತಾ ಇದೆ. ಉಭಯ ಪಕ್ಷಗಳ ರಾಜಕೀಯದಲ್ಲಿ ಸಮಸ್ಯೆ ಪರಿಹಾರದ ಮಾತಿಲ್ಲ. ಸಮಸ್ಯೆ ಎಷ್ಟಿದೆಯಪ್ಪ ನಮ್ಮ ರಾಜ್ಯದಲ್ಲಿ, ಆದ್ರೆ ಆ ಪರಿಹಾರದ ಬಗ್ಗೆ ಮಾತಿಲ್ಲ. ಖಾಲಿ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಏನದು? ಇದ್ರ ಬಗ್ಗೆ ಮಾತನಾಡೋಣ. ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ ಉಪ್ಪುಂದ, ಬಹಳ ಪ್ರಮುಖವಾಗಿ ನಿಮ್ಗೆ ಗೋವಿಂದಣ್ಣ ಹನೂರು ಬಿಟ್ಟು ಬರಲಿಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಬಹಳ ಬ್ಯುಸಿಯಾಗಿದ್ದಾರೆ ಎನ್ಕೌಂಟರ್ ಕೇಸಲ್ಲಿ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಸಾಮಾನ್ಯವಾಗಿ ವೀರೇಂದ್ರ, ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕೌಂಟರ್ ಕೇಸ್ಗಳನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಅಲ್ಲೊಂದು ಎನ್ಕೌಂಟರ್ ಆಯ್ತು, ಇಲ್ಲಿ ಹೀಗಾಯ್ತು, ಅದು ನಕಲಿ, ಅದು ಅಸಲಿ, ಹೀಗೆಲ್ಲ ಆಗ್ತಾ ಇರುತ್ತೆ. ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಲ್ಲ ರೇರ್. ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಹಿಂದೆಲ್ಲ ಆಗಿದೆ, ಆದ್ರೆ ರೇರ್ ಕೇಸು. ಆದ್ರೆ ಇಲ್ಲ ಆಗಿದ್ದು ಎದೆ ಗುಂಡು ಹೊಡೆದ್ರು, ಕಾಲಿ ಗುಂಡು ಹೊಡೆದ್ರು, ಆಮೇಲೆ ತಲೆ ಗುಂಡು ಹೊಡೆದ್ರು, ಈ ಥರ ಎಲ್ಲ ಆರೋಪ ಕೇಳಿ ಬರ್ತಾ ಇರೋದು. ಸಾಮಾನ್ಯವಾಗಿ ಎನ್ಕೌಂಟರ್ ಅಂದ್ರೆ ಖಾಲಿ ಗುಂಡು ಹೊಡಿತಾರೆ ಅಂತ ನಮಗೆಲ್ಲ ಗೊತ್ತಿರುವಂತ ವಿಚಾರ. ಅದು ಅವರು ಎದುರು ಪಾರ್ಟಿಯವರು ಪ್ರತಿರೋಧ ವ್ಯಕ್ತಪಡಿಸಿದ್ರೆ ಅಧಿಕಾರಿಗಳಿಗೆ ಇವ್ರು ಗುಂಡು ಹೊಡುವಂಥದ್ದು ಒಂದು ಪರ್ಮಿಷನ್ ಅಂತ ಗೊತ್ತಿರುವಂತ ಸಂಗತಿ. ಆದ್ರೆ ಇಲ್ಲಿ ಅಧಿಕಾರಿಗಳಿಗೆ ಏನಾದರೂ ಅಟ್ಯಾಕ್ ಆಗಿರ್ಬೇಕಲ್ವಾ? ಅಲ್ಲಿ ಆಗಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದ್ರ ನಡುವೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ವೀರೇಂದ್ರ, ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಮ್ಯಾಜಿಸ್ಟ್ರೇಟ್ ತನಿಖೆ ಕೊಟ್ಟಿದ್ರು. ಆ ತನಿಖೆಯ ಸತ್ಯಾಸತ್ಯಾಂಶ ಹೊರಬರುವ ಮುನ್ನವೇ ಇಷ್ಟೆಲ್ಲ ರಾಜಕೀಯ ಚಟುವಟಿಕೆ ಆಗ್ತಾ ಇದೆ. ನಿಕೇಶ್, ನೀವು ಹೇಳಿದ್ರಲ್ಲ, ಅದಕ್ಕೆ ಸರಿಯಾದ ಪದ ಏನಂದ್ರೆ ರಾಜಕೀಯ ಮೇಲಾಟ ಜಾಸ್ತಿ ಆಗಿದೆ. ಅಂದ್ರೆ ರಾಜಕೀಯ ಚಟುವಟಿಕೆ ಆಗಿದ್ದಿದ್ರೆ ಪರವಾಗಿಲ್ಲ, ಇದು ರಾಜಕೀಯ ಚಟುವಟಿಕೆಯನ್ನು ಮೀರಿ ರಾಜಕೀಯ ಮೇಲಾಟವೇ ಜಾಸ್ತಿ ಆಗೋಯ್ತು ಅಂತ. ಮತ್ತೆ ನೀವು ಹೇಳಿದ್ರಲ್ಲ, ಈಗ ಕಾಡಿನ ಕತೆ ಡಿಸ್ಕಸ್ ಮಾಡೋಣ ನಾವು. ಯಾಕಂದ್ರೆ ಕಾಡಲ್ಲಿ ಯಾವಾಗ ಈ ರೀತಿಯ ಶೂಟೌಟ್ಗಳು ಆಗುತ್ತೆ, ನೀವು ಹೇಳಿದ್ರಲ್ಲ, ಬಹಳ ರೇರ್. ನಿಮಗೆ ಚೆನ್ನಾಗಿ ಗೊತ್ತು, ಯಾಕೆ ಹೇಳಿ, ನೀವು ಅದೇ ಕಾಡಿನ ಮಧ್ಯದಲ್ಲಿರುವ ಕೊಲ್ಲೂರಿನವರು. ಹೌದು, ಯಾಕಂದ್ರೆ ಅದು ವೆಸ್ಟರ್ನ್ ಘಾಟ್ಸ್, ಅದು ಕೂಡ ರಕ್ಷಿತಾರಣ್ಯ. ಅಲ್ಲೇ ನೀವು ಹುಟ್ಟು ಬೆಳೆದಿರೋ, ನಿಮಗೆ ಗೊತ್ತಿಲ್ವಾ ಕಾಡಿನ ಕತೆ ಏನು ಅಂತ? ಹೌದು, ಕಾಡು ಗೊತ್ತು, ಹಾಡಿಯೂ ಗೊತ್ತು, ಹಾಡಿ ಸುತ್ತಮುತ್ತ ಜನರು ಗೊತ್ತು, ಎಲ್ಲ ಗೊತ್ತು ನಿಮಗೆ. ಆ ವಿಷಯಕ್ಕೆ ಬರೋಣ. ಆದ್ರೆ ಇಲ್ಲಿ ಆಗ್ತಿರೋದೇನು ಅಂದ್ರೆ, ನೀವು ಹೇಳಿದಾಗೆ ರಾಜಕೀಯ ಮೇಲಾಟ ಇದೆಯಲ್ಲ, ಆ ರಾಜಕೀಯ ಮೇಲಾಟ ಈಗ ಸದನದೊಳಗೂ ಕೂಡ ಅದೇ ಮೇಲಾಟ ನಡೀತಾ ಇದೆ. ಈಗ ಬಿಜೆಪಿಯವರು ಫಸ್ಟ್ ಇಶ್ಯೂ ತಗೊಂಡಿದ್ದೆ ಇದು ಹನೂರು ಇಶ್ಯೂನೇ ಅವ್ರು ಫಸ್ಟ್ ತಗೊಂಡಿದ್ದು. ಹೌದು, ನಾಗೇಂದ್ರ ಇಶ್ಯೂನು ಬದಿಗಿಟ್ಟು ಇಶ್ಯೂ ತಗೊಂಡ್ರವರು. ಇನ್ಫ್ಯಾಕ್ಟ್ ಆ ಇಶ್ಯೂ ಇನ್ನೂ ಮುಗ್ದಿಲ್ಲ, ಗೌರ್ಮೆಂಟ್ ಇಂದ ಆನ್ಸರ್ ಬಾಕಿ ಇದೆ. ಅವ್ರ ಆನ್ಸರ್ ಕೊಡೋರು ಇದ್ದಾರೆ ಇನ್ನೂ ಕೂಡ. ಈಗ ನೀವು ನಾಳೆ ನಾಡ್ದಲ್ಲಿ ಮತ್ತೆ ನೋಡ್ತೀರಿ, ಇದರ ಎರಡನೇ ಭಾಗ ನೋಡ್ತೀರಿ ನಿಕೇಶ್ ನೀವು ಸದನದಲ್ಲಿ. ಬಟ್ ಆಗ್ತಿರೋದೇನಂದ್ರೆ, ನಾವು ಕೊಟ್ಟಿದ್ದೀವಲ್ಲ ಹೆಡ್ಲೈನು, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ನಿಕೇಶ್. ಸೊ ಹಂಗಾಗಿ ಏನಾಗ್ತಾ ಇದೆ ಅಂದ್ರೆ, ನಿಜವಾಗಿಯೂ ನಡೆದಿದ್ದೇನು, ನಿಜವಾದ ಸಮಸ್ಯೆ ಏನು? ಇಲ್ಲಿ ಬಹಳ ವಿಷಯ ಇದೆ ನಿಕೇಶ್. ಬರೀ ಕಾಡು ಅನ್ನೋದಷ್ಟೇ ಅಲ್ಲ, ಕಾಡಿನ ವನ್ಯಜೀವಿ, ಅಲ್ಲಿನ ಮೃಗಗಳು. ನೋಡಿ, ಜಿಂಕೆ ಹೊಡೆಯೋ ಕೇಸ ಸಣ್ಣ ಪುಟ್ಟ ಕೇಸ. ಎಂತೆಂತ ಸೂಪರ್ ಸ್ಟಾರ್ಗಳೇ ಜೈಲಿಗೆ ಹೋಗಿ ಬಂದ್ರು ಜಿಂಕೆ ಹೊಡೆದಿರೋ ಕೇಸಲ್ಲಿ, ನೆನಪಿದೆ ನಿಮ್ಗೆ? ಹೌದು ಹೌದು ಹೌದು. ಹಿಂಗಿರುವಾಗ ಅದಿಲ್ಲಿ ಚರ್ಚೆ ಆಗ್ತಾ ಇಲ್ಲ ಅದು ಯಾವುದು ಅಂತ. ಜಿಂಕೆ ಹೊಡೆದ್ರೋ ಇಲ್ವೋ, ಜಿಂಕೆ ಹೊಡೆಯಕ್ಕೆ ಹೋಗಿದ್ರೋ ಇಲ್ವೋ, ಜಿಂಕೆ ಮಾಂಸ ಎಲ್ಲಿಂದ ಬಂತು? ಈಗ ಕೆಲವರು ಈಗ ಎರಡು ಆಯಾಮಗಳು ನಾವು ನೋಡ್ತಾ ಇದೀವಿ, ಎರಡು ಧ್ರುವಗಳಿದೆ. ಒಂದು, ಹೌದು ಬೇಟೆಗಾರರವರು ಅಂತ. ಇನ್ನೊಂದು ಟೀಮ್ ಹೇಳೋದು, ಇಲ್ಲ ಬೇಟೆಗಾರ ಅಲ್ವೇ ಅಲ್ಲ, ಅವ್ರು ಬೇಟೆಗಾರರೇ ಅಲ್ಲ ಅಂತ. ಹೌದಾ? ಹೌದು. ಈ ರೀತಿಯ ವಾದಗಳ ನಡುವೆ ಈಗ ರಾಜಕೀಯ ಎಂಟರ್ ಆಗ್ಬಿಟ್ಟಿದೆ. ಇದರಲ್ಲಿ ರಾಜಕೀಯದ ಮೇಲಾಟ, ರಾಜಕೀಯ ಚರ್ಚೆ, ರಾಜಕೀಯ ವಾಕ್ಸಮರ, ರಾಜಕೀಯ ಮಾತಿನ ಚಕಮಕಿ, ಸದನದಲ್ಲೂ ಕೂಡ ರಾಜಕೀಯ ಕದನ. ಇದ್ರ ಮಧ್ಯೆ ನಿಜವಾದ ಸಮಸ್ಯೆ ಏನು, ನಿಜವಾಗಿಯೂ ಆಗ್ಬೇಕಾದ ಪರಿಹಾರ ಏನು, ಅದಿನ್ನೂ ಕೂಡ ಯಾರು ಅಲ್ಲಿವರೆಗೂ ಹೋಗೇ ಇಲ್ಲ. ಇದ್ರ ಮಧ್ಯೆ ಈಗ ಯಾವಾಗ ಸದನದಲ್ಲಿ ನಿಂತು ಬಿಜೆಪಿ ಹೋರಾಟ ಕಿಳಿತೋ, ಇವರು ಒಂದು ಪ್ರತ್ಯಸ್ತ್ರ ರೆಡಿ ಮಾಡ್ಕೊಂಡ್ರು. ಅದೇನು ಅಂದ್ರೆ, ಈಗ ಇದೇ ತಿಂಗಳು ನಾ ಹೇಳ್ತೀನಿ ಕೇಳಿ, ಲಾಸ್ಟ್ ವೀಕ್ ಒಂದು ಆರ್ಡರ್ ಪಾಸ್ ಆಗಿದೆ. ಎಲ್ಲಿ? ಮಧ್ಯಪ್ರದೇಶ ಗೌರ್ಮೆಂಟ್. ಮಧ್ಯಪ್ರದೇಶದಲ್ಲಿರೋದು ಯಾವ ಸರ್ಕಾರ? ಬಿಜೆಪಿ ಸರ್ಕಾರ. ಅಲ್ಲಿ ಅರಣ್ಯ ಇಲಾಖೆ ಒಂದು ಆದೇಶ ಹೊರಡಿಸಿದೆ. ಅದನ್ನೀಗ ಕಾಂಗ್ರೆಸ್ ಅವರು ರೆಡಿ ಮಾಡಿ ಇಟ್ಕೊಂಡು ಕೂತಿದ್ದಾರೆ ನಿಕೇಶ್. ಅದ್ರಲ್ಲಿ ಏನಿದೆ ಅಂದ್ರೆ, ಈಗ ಇವ್ರು ಏನ್ ಮಾಡ್ತಿದಾರಲ್ಲ, ಈಗ ಏನ್ ಕೊಟ್ಟಿದ್ದಾರೆ ಇವರು, ಮ್ಯಾಜಿಸ್ಟ್ರೇಟ್ ತನಿಖೆ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರು ಏನ್ ಕೇಳ್ತಿದ್ದಾರೆ, ಇಲ್ಲ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ. ಸೊ ಮಧ್ಯಪ್ರದೇಶದ ಆದೇಶದಲ್ಲಿ ಏನಿದೆ ಅಂದ್ರೆ, ಕಾಂಗ್ರೆಸ್ ಅವ್ರಿಗೆ ಇಟ್ಕೊಂಡು ಕೂತಿದಾರಲ್ಲ, ಆ ಆದೇಶದಲ್ಲಿ ಏನಿದೆ ಅಂದ್ರೆ,
ಹಾಗೆಲ್ಲ ಇವ್ರಿಗೆ ಕೇಳ್ತಿರೋದೇನು ಬಿಜೆಪಿಯವರು ಅರಣ್ಯಾಧಿಕಾರಿಗಳು ಅವ್ರನ್ನ ಫಸ್ಟ್ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ FIR ಮಾಡಿ ಅಂತ ಅವ್ರು ಕೇಳ್ತಿದ್ದಾರೆ. ಕಾಂಗ್ರೆಸ್ ಅವರು ಅದನ್ನು ಒಪ್ತಾ ಇಲ್ಲ. ಅವರು ಮ್ಯಾಜಿಸ್ಟ್ರೇಟ್ ತನಿಖೆ ಕೊಟ್ಟಿದ್ದೀವಿ, ಅದು ರಿಪೋರ್ಟ್ ಬರಲಿ ಅಂತ. ಈ ಮಧ್ಯಪ್ರದೇಶದ ಆದೇಶದಲ್ಲೂ ಕೂಡ ಅದೇ ಇದೆ. ಏನಂದ್ರೆ ಏಕಾಏಕಿ ಈಗ ಒಂದು ವೇಳೆ ಅರಣ್ಯಾಧಿಕಾರಿಗಳು ತಮ್ಮ ಆತ್ಮರಕ್ಷಣೆಗಾಗಿ ಗುಂಡಿನ ದಾಳಿ ನಡೆಸಿದ್ರೆ ಅಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಕೇಸ್ ಹಾಕಂಗಿಲ್ಲ, FIR ಮಾಡಂಗಿಲ್ಲ. ಹಂಗೆ ಏಕಾಏಕಿ ನೀವು ಮಾಡೋಕ್ಕೂ ಮೊದಲು ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು. ಆ ತನಿಖೆಯ ನಂತರ ಆ ರಿಪೋರ್ಟಲ್ಲಿ ಏನಾದರೂ ಇಲ್ಲಿ ಗುಂಡಾರಿಸೋದು ಅಗತ್ಯವೇ ಇರಲಿಲ್ಲ, ಅನಗತ್ಯವಾಗಿ ಗುಂಡಾರಿಸಿದ್ದಾರೆ, ಅನಗತ್ಯವಾಗಿ ಅತಿಯಾಗಿ ಗುಂಡಾರಿಸಿದ್ದಾರೆ ಇವರು ಅನ್ನುವಂಥದ್ದು ಏನಾದ್ರು ಆ ರಿಪೋರ್ಟಲ್ಲಿ ಬಂದರೆ ಆಗ FIR ಕೇಸು ಮತ್ತೊಂದು ಎಲ್ಲ ಅಂತೇಳಿ ಅದರಲ್ಲಿ ಇದೆ. ಅದನ್ನ ಇಟ್ಕೊಂಡು ಕೂತಿದ್ದಾರೆ ಈಗ ಕಾಂಗ್ರೆಸ್ ಅವರು. ನೋಡಿ ನಿಮ್ಮದೇ ಸರ್ಕಾರದಲ್ಲಿ ಇದೆಯಲ್ಲ ಇಲ್ಲಿ ಅಂತೇಳಿ. ಈ ಕಡೆ ಬಿಜೆಪಿಯವರು ಅವರು ಬಹುಶಃ ಇದು ನಾಳೆ ನಾಡ್ದಾಗ ಬಂದಾಗ ಇನ್ನೂ ಒಂದು ಲೆವೆಲಿಗೆ ಹೋಗುತ್ತೆ ನಿಕೇಶ್. ಒಟ್ಟಲ್ಲಿ ರಾಜಕೀಯ ಸಮರ ಅನ್ನೋದು ನೀವು ಹೇಳಿದ್ರಲ್ಲ, ರಾಜಕೀಯ ಮೇಲಾಟವೇ ಅತಿಯಾಗಿ ನಿಜವಾದ ಸಮಸ್ಯೆ ಗೌಣ ಆಗ್ತಾ ಇದೆ. ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ನಿಜವಾದ ಸಮಸ್ಯೆಗೆ ಏನು ಪರಿಹಾರ ಯಾರು ಅದನ್ನ ಚರ್ಚೆ ಮಾಡ್ತಾ ಇಲ್ಲ ನಿಕೇಶ್. ಅಲ್ಲ ಇದೆಲ್ಲ ಈಗ ರಾಜಕೀಯ ಸಾಮಾನ್ಯವಾದ ಚರ್ಚೆ ಹೋಗ್ಲಿ ಬಿಡಿ. ಆದ್ರೆ ಈ ತಮಿಳ್ನಾಡು CM ಮಾತಾಡ್ತಿದ್ರಲ್ಲ ವಿಜಯ್ ಜೋಸೆಫ್ ಅವರು, ಜಾತಿ ಧರ್ಮ ಭಾಷೆ ಗಡಿ, ಆಮೇಲೆ ತಮಿಳ್ನಾಡವರು, ಆಮೇಲೆ ಕ್ರಿಶ್ಚಿಯನ್ ಸಮುದಾಯದವರು, ಇದೆಲ್ಲ ಯಾಕೆ ಅಂತ. ಇದು ತಮಿಳ್ನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಆ ಪ್ರಸ್ತಾವ ಮಾಡಿದ್ದು. ಅವ್ರು ಹೇಳಿದ್ದೇನು, ಅವ್ರು ಟ್ವೀಟೇ ಮಾಡಿದ್ರು. ಇಷ್ಟುದ್ದ ಟ್ವೀಟ್ ಮಾಡ್ಬಿಟ್ಟು ಏನಂತಾರೆ, ಅಲ್ಲಿ ಯಾರ್ದು ಹತ್ಯೆ ಆಗಿದೆ ತಮಿಳರವರು, ಪರ್ಟಿಕ್ಯುಲರ್ಲಿ ಇದೇ ಪದ ಬಳಸ್ತಾರೆ ನಿಕೇಶ್, ತಮಿಳರು ಅಂತ. ಮತ್ತು ಅವರ ಹೆಸರುಗಳನ್ನ ಉಲ್ಲೇಖಿಸ್ತಾರೆ. ಅಂದ್ರೆ ಅವ್ರು ಕ್ರಿಶ್ಚಿಯನ್ ಸಮುದಾಯದವರು ಅನ್ನೋದನ್ನ ಕಡಿಮೆ ಮಾಡುವಂತ ಪ್ರಯತ್ನ ಕೂಡ ನಡೆಯುತ್ತೆ. ಅದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಒಂದು ಉತ್ತರ ಕೊಟ್ರು. ಏನಂತ, ನಿಮ್ದೇನಿದೆ ನೀವು ನೋಡ್ಕೊಳ್ಳಿ, ನಮ್ದು ನಾವು ನೋಡ್ಕೋತೀವಿ, ನಮ್ಮ ಕಾನೂನು ಸುವ್ಯವಸ್ಥೆ ನಮ್ಮ ಸುಪರ್ದಿಯದ್ದು ನಾವು ನೋಡ್ಕೋತೀವಿ, ಅದಕ್ಕೆ ನೀವು ತಲೆ ಹಾಕ್ಬೇಡಿ ಅಂತ. ಇವತ್ತು ನೋಡಿ ಎಂತ ಕೋಇನ್ಸಿಡೆನ್ಸ್ ಅಂತ, ಇವತ್ತೀಗ ನೀವು ಮಾತಾಡ್ತಾ ಇದೀವಲ್ಲ, DK ಶಿವಕುಮಾರ್ ಅವರು ಜೋಸೆಫ್ ವಿಜಯ್ ಎಲ್ಲಿದ್ದಾರೆ ಗೊತ್ತಾ? ಅದೇ ಇವತ್ತು ಸಭೆ ಕರೆದಿರಲ್ಲ ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ಸಭೆ ಕರೆದಿದ್ದಾರೆ, ಅಕ್ಕಪಕ್ಕ ಕೂತ್ಕೊಂಡಿದ್ದಾರೆ. ಹಿಂಗೆ ಪಕ್ಕ ಪಕ್ಕ ಕೂತ್ಕೊಂಡು DK ಶಿವಕುಮಾರ್ ಅವ್ರು ಹಿಂಗೆ ವಾಲ್ ಬಿಟ್ಟು ಮಾತಾಡ್ತಾ ಇದ್ದಾರೆ ಜೋಸೆಫ್ ವಿಜಯ್ ಅವ್ರ ಹತ್ರ. ಅಲ್ಲಿ ಮಾತಲ್ಲಿ ನಮ್ಮ ಈಗ ಸಹಜವಾದ ನಿರೀಕ್ಷೆ ಏನಪ್ಪಾ ಅಂದ್ರೆ ಇದನ್ನೇ ಅಲ್ಲೂ ಹೇಳಿರ್ಬೋದು ಅಂತ. ಅಲ್ಲಿ ಹೇಳಿದ್ರೆ ಒಳ್ಳೇದು. ಆಗ ನಾವು ಹೇಳ್ತೀವಲ್ಲ ನಿಜವಾದ ಸಮಸ್ಯೆ ಪರಿಹಾರ ಅಂತಲಿ ಅಲ್ಲಿ ಶುರು ಆಗ್ಬೇಕು. ಅಲ್ಲಿ ಹೇಳ್ಬೇಕು, ನೋಡಿ ಇಂಥ ಸಮಸ್ಯೆಗಳೆಲ್ಲ ಇದೆ, ಹೀಗೀಗ ಅದನ್ನ ಬಗೆಹರಿಸಬೇಕಾಗಿದೆ. ಬರೀ ಇದೊಂದೇ ವಿಷಯ ಅಂತಲ್ಲ, ಇಶ್ಯೂ ಬಹಳ ಇದೆ. ಈಗ ಕಾವೇರಿದಾಗಿರ್ಬೋದು, ಮೇಕೆದಾಟಿಂದಾಗಿರ್ಬೋದು, ಅವೆಲ್ಲವೂ ಮಾತಾಡಿದ್ರೆ ಒಳ್ಳೇದು. ಈಗ ಇದು ಬರ್ನಿಂಗ್ ಇಶ್ಯೂ ರೆಲೆವೆಂಟ್ ಆಗಿರೋದ್ರಿಂದ ಮತ್ತು ಜೋಸೆಫ್ ವಿಜಯ್ ಸ್ವತಃ ಟ್ವೀಟ್ ಮಾಡಿರೋದ್ರಿಂದ ಇದನ್ನೂ ಅಲ್ಲಿ ಕನ್ವೆ ಮಾಡಿದ್ರೆ, ಹಿಂಗೆ ಬಗ್ಗೆ ಮಾತಾಡಿದಾಗ ಅಲ್ಲದೆ ಇದ್ರು ಸಭೆಯ ನಂತರ ಆದ್ರೂ ಬಿಡುವಿನ ಸಮಯದಲ್ಲಿ ಈ ವಿಚಾರಗಳನ್ನ ಅವ್ರು ಕನ್ವೆ ಮಾಡಿದ್ರೆ ಅದು ನಿಜವಾದ ಸಮಸ್ಯೆಯ ಪರಿಹಾರಕ್ಕೆ ಮೂಲ ಅಂತ ನಾವು ಅಂದ್ಕೋಬಹುದು. ಆದ್ರೆ ಆ ಹನೂರು ಕಾಡು ಇದೆಯಲ್ಲ, ಆ ಸುತ್ತಮುತ್ತ ಮರಿಮಂಗ್ಲ, ಗೋಪಿನಾಥಂ, ನಿಕೇಶ್, ಹೌದು ಆ ಸ್ಥಳಗಳನ್ನ ಹೇಳ್ತಾ ಇರೋದು. ಹೌದು ಲೊಕ್ನಳ್ಳಿ, ಈ ಊರುಗಳಲ್ಲೆಲ್ಲ ಅಲ್ಲಿ ತಮಿಳರ ಬಾಹುಳ್ಯ ಇದೆ. ನಿಮ್ಗೆ ಹೇಳ್ತೀನಿ, ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ 35,000 ತಮಿಳು ಮತದಾರಿದ್ದಾರೆ. ಅಂದ್ರೆ ತಮಿಳು ಭಾಷಿಕ ಮತದಾರ ಸಂಖ್ಯೆ 35,000. ಮತ್ತೆ ಕ್ರಿಶ್ಚಿಯನ್ ಯೋಚನೆ ಮಾಡಿ ಅಲ್ಲಿಗೆ ಯಾವ ಕಾರಣಕ್ಕಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಅಲ್ಲಿ ನೀವು ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ಬೋದು ತಮಿಳುನಾಡಿನ ಮೇಲೆ ಅನ್ನೋದು ಯೋಚನೆ. ಅಂದ್ರೆ ಇದೊಂದು ಭಾವನಾತ್ಮಕವಾಗಿ ರಾಜಕೀಯ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂತಲಿ. ಅದೇ ಹನೂರು ಕಾಡಿನ ಸುತ್ತಮುತ್ತ ನಮ್ ಗೋವಿಂದಣ್ಣ ಓಡಾಡ್ದಾಗ ಗೊತ್ತಾಗಿದೆ ನಿಕೇಶ್. ಅವ್ರು ಹೇಳಿರೋದು ಇದೆಲ್ಲ. ಅಲ್ಲ ಈ ಸೆಂಟಿಮೆಂಟ್ ಯಾಕೆ ಅಂತ ವಿಜಯ್ ಜೋಸೆಫ್ಗೆ? ಪಾಲಿಟಿಕ್ಸ್ಗೆ. ಓಹೋ, ಅಲ್ಲ ಇಲ್ಲಿ ಇರೋದು ಅವರ ಸ್ನೇಹಿತರೇ ಅಲ್ವಾ, ಕಾಂಗ್ರೆಸ್ ಅಲ್ವಾ? ಅಲ್ಲ ಕಾಂಗ್ರೆಸ್ಸೇ. ಬಟ್ ಏನ್ ಗೊತ್ತಾ ನೋಡಿ, ನಿಮ್ಗೆ ಹೇಳ್ತೀನಿ, ಕಾವೇರಿ ವಿಚಾರ ಅಂದ್ರೆ ನೀರಿನ ವಿಷಯ, ಅಂದ್ರೆ ನೆಲ ಜಲ ಭಾಷೆ ಅಂತ ಹೇಳ್ತಾರೆ. ನೆಲ ಜಲ ಭಾಷೆ ವಿಚಾರ ಬಂದಾಗ ಅದು ಕರ್ನಾಟಕ ಇರಲಿ, ತಮಿಳ್ನಾಡು ಇರಲಿ, ಮಹಾರಾಷ್ಟ್ರ ಇರಲಿ, ನೀವು ಗಡಿ ವಿಷಯ ಬಂದಾಗ್ಲೆಲ್ಲ ನೋಡಿದಿರಿ, ಅವರು ಪಾರ್ಟ್ನರ್ ಪಾರ್ಟೀಸೇ ಇರ್ಬೋದು, ಸ್ಟಿಲ್ ಅವರ ಸ್ಟೇಟಿನ ಪಾಲಿಟಿಕ್ಸ್ ನೋಡ್ತಾರಲ್ಲಿ. ಯಾಕಂದ್ರೆ ಅವ್ರಿಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗುತ್ತೆ ಯಾವಾಗ ನೆಲ ಜಲ ಭಾಷೆ ವಿಚಾರ ಬರುತ್ತೋ, ಎಮೋಷನಲ್ ಪ್ರಶ್ನೆ ಎದುರಾಗುತ್ತೆ, ಎಮೋಷನಲ್ ಕ್ರಿಯೇಟ್ ಮಾಡ್ತಾರೆ. ಅದೇ ಈಗ ಏನ್ ಗೊತ್ತಾ, ಇದೆಲ್ಲ ಭಾವನಾತ್ಮಕ ರಾಜಕಾರಣ ಇದೆಯಲ್ಲ ಇವೆಲ್ಲ. ಮತ್ತೇನಂದ್ರೆ ಯಾವಾಗಲೂ ನಿರಂತರ ಇದು ಕೊನೆ ಇಲ್ಲ ನಿಕೇಶ್. ಮತ್ತೆ ಇವತ್ತೇನಾದ್ರೂ ಅವ್ರು ಮಾತಾಡಲಿಲ್ಲ ಅಂದ್ರೆ ಮುಂದೆ ಅವರದೇ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಈಗಾಗಲೇ ಇದನ್ನ ಎತ್ಕೊಂಡ್ಬಿಟ್ಟಿದ್ದಾವೆ. ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿದ್ದಾರೆ, ಹೊರಗಡೆ ಗಲಾಟೆ ಮಾಡಿದ್ದಾರೆ, ದೊಡ್ಡ ಇಶ್ಯೂ ಮಾಡ್ಕೊಂಡು ಅಲ್ಲಿ ಓಡಾಡ್ತಾ ಇದ್ದಾರೆ. ಹೀಗಿರುವಾಗ ಅವರಿಗೂ ಒಂದು ಅನಿವಾರ್ಯ ಪರಿಸ್ಥಿತಿ, ಇಲ್ಲಿ ಪಾರ್ಟ್ನರ್ ಪಾರ್ಟಿ ಇದ್ರೂ ಕೂಡ ಅದನ್ನು ಮಾತಾಡದೇ ಇದ್ರೆ ಅವ್ರಿಗೆ ಬೇರೆ ದಾರಿಯೇ ಇರಲಿಲ್ಲ. ಮಾತಾಡಿದ್ದಾರೆ, ಮುಂದುವರೆದ. ವೀರೇಂದ್ರ, ಇಲ್ಲಿ ಈಗ ನಿಮ್ಮ ಗೋವಿಂದಣ್ಣ ಏನ್ ಹೇಳ್ತಾರೆ ಅಂತ, ಈಗ ಎನ್ಕೌಂಟರ್ ಆದರೂ ಹೋದ್ರು, ಈಚೆ ಕಡೆ ರಾಜಕೀಯ ಆಗ್ತಾ ಇದೆ, ನ್ಯಾಯ ಸಿಗುತ್ತಾ ಅಥವಾ ಸತ್ಯಾಸತ್ಯತೆ ಹೊರಗೆ ಬರುತ್ತಂತ ಅನ್ಸುತ್ತಾ? ನಿಮ್ ಗೋವಿಂದಣ್ಣ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಈಗ ಗೋವಿಂದಣ್ಣವರು ಕಳೆದ ಒಂದು 3-4 ದಿನದಿಂದ ಅಲ್ಲೇ ಓಡಾಡಿದ್ದಾರೆ ನಿಕೇಶ್, ಸಿಕ್ಕಾಪಟ್ಟೆ ಓಡಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಅವರೇ ಹೇಳಿದ್ ನಂಗೆ ಈ ಊರ ಹೆಸರೆಲ್ಲ.
ನಂಗೆಲ್ಲಿ ಗೊತ್ತಿತ್ತು ಮರಿಮಂಗ್ಲ ಲೊಕ್ಕನಹಳ್ಳಿ ಗೋಪಿನಾಥಮ್ಮು ಆ ಸುತ್ತಮುತ್ತ ಮಾಲ್ಟಳ್ಳಿ ಹೌದು ಹೌದು ನಾನು ಹೋಗಿದ್ದೀನಿ ಅಲ್ಲಿ ಕಾಡ ಹತ್ರ ನಮ್ಮ ಗೋವಿಂದಣ್ಣರು ಓಡಾಡಿರೋದು ನೀವಾದ್ರೂ ಕಾಡು ಸುತ್ತಮುತ್ತ ಓಡಾಡಿದಾರೆ ಕೊಲ್ಲೂರಲ್ಲಿ ಸೊ ಅವರು ಓಡಾಡಿದಾಗ ಅಲ್ಲಿ ಕೇಳಿ ಬಂದಿದ್ದು ಏನಂದ್ರೆ ಅಲ್ಲಿ ಇದೇ ಟಾಕ್ ಇದೆಯಂತೆ ಇಲ್ಲಿ ನಮ್ಮ ಪ್ರಾಬ್ಲಮ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅವರ ರಾಜಕೀಯ ಮಾತಾಡ್ತಾ ಇದ್ದಾರೆ ಈಗ ಇವ್ರು ನಾಳೆ ಆರ್ಡರ್ ಕಾಪಿ ಇಟ್ಕೊಂಡ್ ಬರೋದು ಅದೇ ರಾಜಕೀಯಕ್ಕೆ ಇವರು ನೀವು ಅರಣ್ಯಾಧಿಕಾರಿ ಮೇಲೆ ಕೇಸ್ ಹಾಕಿ FIR ಹಾಕಿ ಇದೇ ಇಶ್ಯೂ ಇಟ್ಕೊಂಡು ಸದನ ನಡಿಲಿಕ್ಕೆ ಬಿಡದೇ ಇರೋದು ಕೂಡ ಅದೇ ರಾಜಕೀಯಕ್ಕೆ ಅಂದ್ರೆ ಅವರ ರಾಜಕೀಯ ಅವ್ರು ಮಾಡ್ತಾ ಇದ್ದಾರೆ ಬಿಟ್ರೆ ಅಂತಿಮವಾಗಿ ಇದಕ್ಕೆ ನಿಜವಾದ ಸಮಸ್ಯೆ ಏನಲ್ಲಿ ನಿಜವಾಗಿಯೂ ಆಗ್ತಿರೋದೇನು ಆನ್ ಗ್ರೌಂಡ್ ಮತ್ತೆ ಅದಕ್ಕೆ ಪರಿಹಾರ ಏನು ಲಾಂಗ್ ಟರ್ಮ್ ಸೊಲ್ಯೂಷನ್ ಏನು ಇದು ಚರ್ಚೆ ಆಗ್ತಿಲ್ಲ ಅನ್ಲಿ ಗೋವಿಂದಣ್ಣರಿಗೆ ಬಹಳ ಬೇಜಾರಾಗ್ಬಿಟ್ಟಿದೆ ನಿಕೇಶ್ ಅವ್ರು ಬೇಜಾರಾಗಿ ನೈಜ ಚರ್ಚೆ ಆಗ್ತಿಲ್ಲ. ಈಗ ಅಲ್ಲಿ ಕೇಳ್ತಾ ಇರೋ ಆರೋಪ ಏನು, ಹೊಸ ಸ್ಲಿಪ್ಪರ್ ಪ್ಯಾರಾಗಾನ್ ಚಪ್ಪಲ್ ಕಾಣಿಸಿದ್ರು, ಆ ಜಿಂಕೆ ಮಾಂಸನ ಅಥವಾ ಬೇರೆ ಯಾವ್ದ್ರ ಮಾಂಸನ ಅಂತ ಅದು ಕೂಡ ಟೆಕ್ಸ್ಟಿಗೆ ಕಳಿಸ್ಬೇಕಲ್ವಾ? ಜಿಂಕೆನೇ ಬೇಟೆ ಆಡಿದ್ರ ಅಥವಾ ಬೇರೆ ಇನ್ಯಾವ್ದ್ರ ಮಾಂಸನೋ ಅಥವಾ ಅಧಿಕಾರಿಗಳ ಹಾಕಿರ್ಬೋದು, ಇಂಥದ್ದೆಲ್ಲ ಚರ್ಚೆ ಆಗ್ತಾ ಇದೆ, ಇಂಥದ್ದೆಲ್ಲ ಆರೋಪ ಕೇಳಿ ಬರ್ತಾ ಇದೆ. ಅದು ಎಲ್ಲ ಟೆಸ್ಟ್ ಆಗ್ಬೇಕಲ್ವಾ? ಈಗ ಅದೆಲ್ಲ ಟೆಸ್ಟ್ ಮಾಡ್ಬೇಕಾಗಿರೋದು ಯಾರು? ಈಗ ಒಂದು ತನಿಖೆ ಆಗ್ಬೇಕು ಅದಕ್ಕೆ. ಈಗ ಸರ್ಕಾರದಿಂದ ಮ್ಯಾಜಿಸ್ಟ್ರೇಟ್ ತನಿಖೆ ಅನ್ಲಿ ಕೊಟ್ಟಿದ್ದಾರೆ, ಇವರು ನ್ಯಾಯಾಂಗ ತನಿಖೆ ಅನ್ಲಿ ಹೇಳಿದ್ದಾರೆ. ಮತ್ತೊಂದಿದೆ, ಈಗ ನೆಕ್ಸ್ಟ್ ಸ್ಟೋರಿ ಭಾರಿ ಮಜಾ ಇದೆ, ಅದೇ ಹೇಳ್ತೀನಿ ನಿಕೇಶ್. ಬಿಜೆಪಿಯವರೇ ಒಂದು ಸತ್ಯ ಶೋಧನಾ ಸಮಿತಿ ಅಂತ ರಚನೆ ಮಾಡಿದ್ದಾರೆ. ನೀವು ಅದು ನೆಕ್ಸ್ಟ್ ಸ್ಟೋರಿಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅಂದ್ರೆ ಅಂತಿಮವಾಗಿ ಏನಪ್ಪಾ ಅಂದ್ರೆ ಎಲ್ಲರೂ ಒಪ್ಕೊಳ್ಳೋದು ಏನಂದ್ರೆ ತನಿಖೆ ಆಗ್ಬೇಕು, ತನಿಖೆಯಿಂದ ಸತ್ಯ ಗೊತ್ತಾಗ್ಬೇಕು. ಹೌದಾ? ಆ ತನಿಖೆಯಿಂದ ಸತ್ಯ ಗೊತ್ತಾಗುವ ನಡುವೆ ಆಗ್ತಿರೋದೇನು ರಾಜಕೀಯ. ಓಕೆ, ಆ ರಾಜಕೀಯದ ಮೇಲೆ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ರಿಪೋರ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಇದಕ್ಕೆ ಕನೆಕ್ಟೆಡ್ ಬಿಜೆಪಿಯ ಸತ್ಯ ಶೋಧನಾ ವರದಿ, ಅದ್ರಲ್ಲಿ ಡಿಸ್ಕಸ್ ಮಾಡೋಣ. ಓಕೆ.